ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತವರ್ಷಿಣಿ. ನಾವು ಈ ದಿನ ಜಯನಗರದ ಅಪೋಲೋ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿದ್ದೀವಿ. ಇಲ್ಲಿನ ಟ್ರೀಟ್ಮೆಂಟ್ ಹೇಗಿರುತ್ತೆ, ಟ್ರೀಟ್ಮೆಂಟ್ ಅಪ್ರೋಚ್ ಹೇಗಿರುತ್ತೆ, ಹಾಗೆ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ನಾವಿವತ್ತು ಡಾಕ್ಟರ್ಸ್ ಒಟ್ಟಿಗೆ ಮಾತಾಡ್ತಾ ಹೋಗೋಣ. ಡಾಕ್ಟರ್ಸ್ನ ಒಬ್ಬೊಬ್ಬರಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ, ಬನ್ನಿ. ಇದೀಗ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲ್ ಜಯನಗರದ ಚೀಫ್ ಆಪರೇಟಿಂಗ್ ಆಫೀಸರ್ ಡಾಕ್ಟರ್ ಗೋವಿಂದನ ಯತೀಶ್ ಅವರಿದ್ದಾರೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ನಮಸ್ತೆ ಆ್ಯಂಡ್ ವೆಲ್ಕಮ್. ನಮಸ್ಕಾರ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಓವರ್ ದ ಇಯರ್ಸ್ ಅಪೋಲೋ ಆಸ್ಪತ್ರೆ ಹಲವಾರು ಪೇಷಂಟ್ಸ್ಗಳಿಗೆ ಉತ್ತಮವಾದ ಟ್ರೀಟ್ಮೆಂಟನ್ನು ನೀಡ್ತಾ ಬಂದಿದೆ. ಹೇಗೆ ಈ ಅಡ್ವಾನ್ಸ್ಮೆಂಟ್ಗಳ ಬಗ್ಗೆ ಹಾಗೆ ಮೆಡಿಕಲ್ ಫೀಲ್ಡಲ್ಲಿ ಆನ್ಗೋಯಿಂಗ್ ರಿಸರ್ಚ್ ಎಲ್ಲದರನ್ನು ಕೋಪಪ್ ಮಾಡ್ತಾ ಹೋಗ್ತಿದ್ದೀರಿ ಡಾಕ್ಟರ್? ನಮ್ಮ ಸಂಸ್ಥೆ ಚೇರ್ಮನ್ ಡಾಕ್ಟರ್ ಪ್ರತಾಪ್ ರೆಡ್ಡಿ ಅವರು ಈ ಸ್ಟಾರ್ಟೆಡ್ ಇನ್ 1983. ಸ್ಟಾರ್ಟ್ ಮಾಡಿದಾಗಲೇ ಉದ್ದೇಶ ಏನಪ್ಪ ಇತ್ತು ಅಂದರೆ ಹೆಲ್ತ್ ಕೇರ್ ಆಫ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ವಿತಿನ್ ದ ರೀಚ್ ಆಫ್ ಎವ್ರಿ ಇಂಡಿವಿಜುವಲ್ ಅಟ್ ಅಫೋರ್ಡಬಲ್ ಕಾಸ್ಟ್. ಯಾಕೆ ಅಂತಂದರೆ ವಿ ಬ್ರಿಂಗ್ ಟೆಕ್ನಾಲಜಿ ಇನ್ ಡಾಲರ್ಸ್ ಆ್ಯಂಡ್ ವಿ ಆರ್ ಟೇಕಿಂಗ್ ಕೇರ್ ಆಫ್ ಹೆಲ್ತ್ ಕೇರ್ ಇನ್ ರುಪೀಸ್ ಇರುತ್ತೆ. ಸೊ ಈಗಿರುವಾಗ ವಿ ನೀಡ್ ಟು ಅವರ್ ಹೋಲ್ ಆಬ್ಜೆಕ್ಟಿವ್ ಇಸ್ ಟು ಮೇಕ್ ಇಟ್ ಮೋರ್ ಅಫೋರ್ಡಬಲ್. ಅಟ್ ದ ಸೇಮ್ ಟೈಮ್ ವಿ ಶುಡ್ ನಾಟ್ ಕಾಂಪ್ರಮೈಸ್ ಆನ್ ಕ್ವಾಲಿಟಿ, ಟೆಕ್ನಾಲಜಿ, ಸುಪೀರಿಯರ್ ಟೆಕ್ನಾಲಜಿ ಇಸ್ ವಾಟ್ ವಿ ಆಲ್ವೇಸ್ ಸೇ. ಅಟ್ ದ ಸೇಮ್ ಟೈಮ್ ಒಳ್ಳೆ ನುರಿತ ತಜ್ಞರು ಇರಬೇಕು. ಇವೆಲ್ಲವುದು ಮುಂದೆ ಒಂದು ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಹಾಸ್ಪಿಟ್ಲಿಗೆ ಬರೋ ಪೇಷಂಟ್ಸು ಗುಣಮುಖ ಆಗಿ ಸೇಫ್ ಹೆಲ್ತ್ ಕೇರ್ ಒನ್ ಪಾರ್ಟು, ಇನ್ನೊಂದು ಹೈಲಿ ಸ್ಯಾಟಿಸ್ಫೈಡ್ ಕಸ್ಟಮರ್ಸು ಎರಡನೇ ಪಾರ್ಟು. ಇದು ನಮ್ಮ ಮುಖ್ಯ ಉದ್ದೇಶ. ಎನಿವನ್ ಹೂ ಕಮ್ಸ್ ಟು ಅಪೋಲೋ ಹಾಸ್ಪಿಟಲ್ಸ್ ವಿ ಆರ್ ಆಲ್ವೇಸ್ ಓಪನ್ ವಿತ್ ಎ ಫಿಲಾಸಫಿ ಆಫ್ ಪೇಷಂಟ್ ಫಸ್ಟ್ ಅಂತ. ಅವ್ರಿಗೆ ಮತ್ತು ಅವ್ರ ಔಟ್ಕಮ್ಸ್ಗಾಗಿ ವಿ ಆಲ್ವೇಸ್ ಟ್ರೈವ್ ಟು ಎಕ್ಸೆಲ್. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಪೇಷಂಟ್ ಅಪ್ರೋಚ್ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಅಪೋಲೋ ಆಸ್ಪತ್ರೆ ಸಿದ್ಧತೆಯನ್ನು ನಡೆಸುತ್ತೆ? ನಿಮ್ಮ ಸ್ಟಾಫ್ಸ್ ಆಗಿರಬಹುದು, ಡಾಕ್ಟರ್ಸ್ ಆಗಿರಬಹುದು, ಆ್ಯಂಡ್ ದ ಹೋಲ್ ಮ್ಯಾನೇಜ್ಮೆಂಟ್. ಏನಂತ ಹೇಳ್ತೀವಿ ಅಂದರೆ ಪೇಷಂಟ್ ಸೆಂಟರ್ಡ್ ಕೇರ್ ಅಂತ ಹೇಳ್ತೀವಿ. ವೆನ್ ವಿ ಟಾಕ್ ಅಬೌಟ್ ಪೇಷಂಟ್ ಸೆಂಟರ್ಸ್ ಕೇರ್ ಅಂದರೆ ದೇ ಆರ್ ಗೈಡೆಡ್ ಬೈ ಗುಡ್ ಫಿಸಿಷಿಯನ್ಸ್ ಟು ಮೇಕ್ ದೇರ್ ರೈಟ್ ಚಾಯ್ಸ್ ಆಫ್ ಟ್ರೀಟ್ಮೆಂಟ್. ಅಂದರೆ ಅವ್ರಿಗೇನು ಸರ್ಜರಿ ಬೇಕಾಗಿರುತ್ತೆ, ದೇ ಶುಡ್ ಮೇಕ್ ಎ ಇನ್ಫಾರ್ಮ್ ಡಿಸಿಷನ್ ಅಂತ ಹೇಳ್ತೀವಿ. ಅವರಿಗೆ ಬೇಕು ಅಂತಂದರೆ ಮಾಡಿಸ್ಕೋಬೋದು. ನಮ್ಮದೇನು ಅಂತಂದರೆ ಸಾಧಕ ಬಾಧಕಗಳು, ಇದರಿಂದ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜು ಮತ್ತು ಕಾಂಪ್ಲಿಕೇಶನ್ಸು, ಬೆನಿಫಿಟ್ಸ್ನ ಅವ್ರಿಗೆ ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಅವರು ದೇ ಕ್ಯಾನ್ ಮೇಕ್ ದೇರ್ ಇನ್ಫಾರ್ಮ್ ಡಿಸಿಷನ್ ಒಂದು. ಆಮೇಲೆ ನೆಕ್ಸ್ಟ್ ಪಾರ್ಟ್ ಇದಕ್ಕೆ ಏನು ಕಾಸ್ಟ್ ಆಗ್ಬೋದು ಅಂತ. ಆವಾಗ ಏನಾಗುತ್ತೆ, ನಮಗೆ ಎಷ್ಟು ಖರ್ಚಾಗುತ್ತೆ ಅಂತಂದರೆ ಅದಕ್ಕೆ ತಕ್ಕಂತೆ ಕೊನೆಗೆ ಆರ್ಗ್ಯುಮೆಂಟು, ಬಿಲ್ ಜಾಸ್ತಿ ಆಯಿತು, ಬಿಲ್ ಕಮ್ಮಿ ಆಯಿತು ಅನ್ನೋದೂ ಮನಸ್ಸಲ್ಲಿರೋದಿಲ್ಲ. ಬಟ್ ಇಲ್ಲಿ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ನಿಮ್ಮ ತೊಂದರೆಗೆ ಬಂದಾಗ ಇಂಥ ಜಾಗಕ್ಕೆ ಹೋದರೆ 24 ಗಂಟೆ ಸವಲತ್ತು, ಎಮರ್ಜೆನ್ಸೀಸ್ ಫೆಸಿಲಿಟೀಸ್ ಇರುತ್ತೆ, 24 ಗಂಟೆ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ, ಒಂದು ಕ್ವಾಲಿಟಿ ಕೇರ್ ಸಿಗುತ್ತೆ. ದಟ್ ಈಸ್ ಒನ್ ಥಿಂಗ್ ಈಸ್ ಗಿವನ್ ಆ್ಯಂಡ್ ಗ್ರಾಂಟೆಡ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್. ಐ ಆಮ್ ನಾಟ್ ಸೇಯಿಂಗ್ ದಟ್ ಲೈಕ್ ಇಷ್ಟು ವರ್ಷ ನಾವು ವರ್ಕ್ ಮಾಡೋದೇ ಆ ಥರ 24 ಗಂಟೆನೂ ಡಾಕ್ಟರ್ಸ್ ಇರ್ತಾರೆ. ರಿಸಸಿಟೇಷನ್ ಮಾಡ್ಬೋದು, ಸ್ಟೆಬಿಲೈಸೇಷನ್ ಮಾಡ್ಬೋದು, ಆಪ್ರೇಷನ್ ಬೇಕು ಅಂದರೆ ನೈಟ್ ಟೈಮ್ ಆಪ್ರೇಟ್ ಮಾಡ್ತಾರೆ. ಎನಿ ಕಾರ್ಡಿಯಾಕ್ ವರ್ಕ್ ಮಾಡಬೇಕು ಅಂತಂದರೆ ಕಾರ್ಡಿಯಾಕ್ ವರ್ಕ್ ಮಾಡ್ತಾರೆ. ಗ್ಯಾಸ್ಟ್ರೋ ಸರ್ಜರಿ ಇರ್ಬೋದು, ನ್ಯೂರೋ ಸರ್ಜರಿ ಇರ್ಬೋದು, ಟ್ರಾಮಾ, ಪಾಲಿಟ್ರಾಮಾ ಸರ್ಜರೀಸ್ ಇರ್ಬೋದು. 24 ಗಂಟೆ ಈ ಸವಲತ್ತು ಫೆಸಿಲಿಟೀಸ್ ಇದ್ದೇ ಇರುತ್ತೆ. ಇದು ಜೊತೆಗೆ ಇಟ್ ಈಸ್ ಬ್ಯಾಕ್ಡ್ ಅಪ್ ವಿತ್ ಗುಡ್ ಎಮರ್ಜೆನ್ಸಿ ಕೇರ್ ಆ್ಯಂಡ್ ಎ ಗುಡ್ ಇಂಟೆನ್ಸಿವ್ ಕ್ರಿಟಿಕಲ್ ಕೇರ್. ಇದು ಎಲ್ಲದ್ರ ಜೊತೆಗೆ ಮಿಶ್ರಣ ಏನಪ್ಪ ಅಂತ ಹೇಳ್ತೀವಿ, ಪೇಷಂಟ್ ರೋಗಿ ಸ್ಯಾಟಿಸ್ಫ್ಯಾಕ್ಷನ್. ಯಾವಾಗ ಅವ್ರು ಸ್ಯಾಟಿಸ್ಫೈ ಆಗ್ತಾರೆ ಅಂದರೆ ಅವರಿಗೆ ಉತ್ತಮವಾದ ಕೇರ್ ಅವಶ್ಯಕತೆ ಇರುತ್ತೆ. ವಿ ಆಲ್ವೇಸ್ ಬಿಲೀವ್ ಇನ್ 2 ಥಿಂಗ್ಸ್. ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನು, ಇನ್ನೊಂದು ಪೇಷಂಟ್ ಸೇಫ್ಟಿ ಅಂತ. ಇವೆರಡು ಪ್ಯಾರಮೌಂಟ್ ಇಂಪಾರ್ಟೆನ್ಸು. ಬಟ್ ಅಟ್ ದ ಸೇಮ್ ಟೈಮ್ ನಾವೇನು ಅಪೋಲೋದಲ್ಲಿ ಏನೇ ಮಾಡಿದ್ರು ವಿ ಹ್ಯಾವ್ ಒನ್ ಬಿಲೀವ್ ದಟ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ವಿ ಡೂ ವಿ ನೀಡ್ ಟು ಕೀಪ್ ಬೆಂಚ್ ಮಾರ್ಕಿಂಗ್ ಟು ದ ಬೆಸ್ಟ್ ಸೆಂಟರ್ಸ್ ಇನ್ ದ ವರ್ಲ್ಡ್. ಸೊ ಹಾಗಾಗಿ ಆ ಉದ್ದೇಶ ಅವರು ದೊಡ್ಡವರು ಆ ಥರ ಮಾಡ್ಕೊಂಡಿರೋದ್ರಿಂದ ನಾವೆಲ್ಲರೂ ಅದೇ ದಾರಿಲಿ ನಡೀತಾ ಇದ್ದೀವಿ. We strive for excellence, we continue to do excel work, and intention is only provide a good, reliable, quality healthcare to all our people in our vicinity and to the people in Karnataka as well as people coming adjacent to the Karnataka state. And I am very grateful, Suvarna News Channel people have come forward to take this and ಜನಕ್ಕೆ ಈ ಮೆಸೇಜ್ನ ನಿಮ್ಮ ಮುಖಾಂತರ ಹರಡೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು. ಥ್ಯಾಂಕ್ ಯು ಸೋ ಮಚ್. ಅಪೋಲೋ ಇದೇ ರೀತಿ ಬರೀ ರಾಜ್ಯ ಅಲ್ಲ, ನೀವೇ ಹೇಳಿದಾಗೆ ಅಕ್ರಾಸ್ ದ ವರ್ಲ್ಡ್ ಜನ ಬರ್ತಾರೆ ಹುಡ್ಕೊಂಡು ಟು ಗೆಟ್ ಟ್ರೀಟ್ಮೆಂಟ್. ಇದೇ ರೀತಿ ಮೆಡಿಕಲ್ ಫೀಲ್ಡಲ್ಲಿ ನಿಮ್ಮ ಸೇವೆ ಮುಂದುವರಿಲಿ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್ ವಿತ್ ಅಸ್. ಥ್ಯಾಂಕ್ ಯು.